ಸೊ ಇವತ್ತಿನ ದಿನ ಒಂದು ವಿಶೇಷವಾದಂಥ ಆಲೂಗಡ್ಡೆ ಹಪ್ಪಳನ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ವರ್ಷಾನುಗಟ್ಟಲೆ ಇಟ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ಹಾಗೆಯೇ ಆಲೂಗಡ್ಡೆ ಒಂದು 2 ಆಲೂಗಡ್ಡೆನ ಈ ಥರ ಬೇಯಿಸಿ ಸಿಪ್ಪೆ ತೆಗಿತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅನ್ನೋದಾದರೆ ಇದನ್ನು ಡಬಲ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಕ್ವಾಂಟಿಟಿ ಇಲ್ಲ. ನೀವು ಆ ಸಬ್ಬಕ್ಕಿನ ಎಷ್ಟು ಬೇಕಾದ್ರೂ ಹಾಕ್ಬೋದು, ಕಡಿಮೆ ಬೇಕಾದ್ರೂ ಹಾಕ್ಬೋದು, ಜಾಸ್ತಿ ಬೇಕಾದ್ರೂ ಹಾಕ್ಬೋದು. ಆಲೂಗಡ್ಡೆ ಪ್ರಮಾಣ ಮಾತ್ರ ಜಾಸ್ತಿ ಇರಬೇಕು. ನಾನಿಲ್ಲಿ ಸಬ್ಬಕ್ಕಿ ನೆನೆಸಿರೋವಂಥದ್ದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಾಫ್ಟಾಗಿ ನೆನಿಬೇಕು. ಒಂದಿನ ಫುಲ್ ನೆನೆಸ್ಬಿಡಿ. ಹಿಂದಿನ ದಿನ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಈ ಥರ ಮಾಡ್ಕೊಂಬಿಡ್ಬೋದು. ಸಾಫ್ಟಾಗಿ ಮ್ಯಾಶ್ ಮಾಡಾದಮೇಲೆ ಅದಕ್ಕೆ ನಾನಿಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಬೇಯಿಸಿದಂಥದ್ದು, ಅದನ್ನು ಕೂಡ ಈ ಥರ ತುರ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ನೀವು ಮ್ಯಾಶ್ ಮಾಡ್ಕೋಬೋದು ಮ್ಯಾಶರಿಂದ, ಆದರೆ ಸ್ವಲ್ಪ ಗಂಟುಗಳಾದರೆ ಚೆನ್ನಾಗಿ ಬರೋಲ್ಲ ಹಪ್ಪಳ. ಹಾಗಾಗಿ ಈ ಥರ ಇದು ಮಾಡ್ಕೊಂಬಿಡಿ, ಏನಂದರೆ ತುರ್ಕೊಂಬಿಡಿ. ಈ ಥರ ತುರ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಬ್ಬಕ್ಕಿ ಏನು ಹಾಕಿರ್ತೀವಲ್ಲ, ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಸಿಬೇಕು ಮ್ಯಾಶ್ ಮಾಡ್ಕೊಳ್ತಾ. ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಆದಮೇಲೆ ಇದು ಅಂಟುತ್ತೆ ಕೈಗೆ, ಸ್ವಲ್ಪ ಅಂಟುದಂಗೆ ಆಗುತ್ತೆ. ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿದ್ದಾದಮೇಲೆ, ಅಂದರೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀವು ಇದನ್ನು ಸಪ್ರೇಟ್ ಮಾಡ್ಕೋಬೋದು. ಇವಾಗ ನೋಡಿ, ಈ ಥರ ಒಂದು ಹಿಟ್ಟು ಯಾವ ಥರ ನಾದ್ತೀವಲ್ಲ ಚಪಾತಿಗೆ, ಆ ಥರ ನಾದಿ ಇಟ್ಕೊಂಡಿದ್ದೀನಿ. ಇದರಿಂದ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತಾನೆ ನೀವು ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ನೀವು ಎಷ್ಟು ಸೈಜಲ್ಲಿ ನೀವು ಹಪ್ಪಳ ಮಾಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ಲ, ಅಷ್ಟು ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಸಣ್ಣ ಸೈಜಲ್ಲೇ ಮಾಡ್ಕೊತೀನಿ ಹಪ್ಪಳನ. ಯಾಕಂದರೆ ದೊಡ್ಡ ಸೈಜಲ್ಲಿ ಮಾಡಿದ್ರೆ ನಮ್ಮ ಮನೇಲಿ ಫ್ರೈಡ್ ಜಾಸ್ತಿ ತಿನ್ನಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಅವಾಗವಾಗ ಮಾಡಿದ್ರೂ ಕೂಡ ಸ್ವಲ್ಪ ಕಡಿಮೆ ಆಯಿಲಲ್ಲೇ ನಾವು ಫ್ರೈ ಮಾಡ್ಕೊಂಬಿಡ್ಬೋದು. ಇವಾಗ ನೋಡಿ, ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ನಲ್ಲ, 2 ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ನೀವು ಆಯಿಲ್ ಪೇಪರ್ ಆದರೂ ತೊಗೋಬೋದು, ಅಥವಾ ನೀವು ಇಲ್ಲಿ ಹಿಟ್ಟಿಂದು ತೊಗೊಂಡಿದ್ದೀನಿ ನಾನು, ಗೋಧಿ ಹಿಟ್ಟಿನ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅಥವಾ ಹಪ್ಪಳದ ಶೀಟ್ಸ್ ಇದ್ದರೆ ಅದರಿಂದ ಕೂಡ ಮಾಡ್ಕೋಬೋದು. ಹಪ್ಪಳ ಪ್ರೆಸ್ ಮಷಿನ್ ಇರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬೋದು. ಇವಾಗ ನಾನು ಪೇಪರಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಈ ಥರ ಒಂದ್ರ ಮೇಲೆ ಒಂದು ಪೇಪರ್ ಇಟ್ಟು, ನಡುವೆ ಹಿಟ್ಟನ್ನು ಇಟ್ಟು, ಮೇಲೆ ಒಂದು ಪ್ಲೇಟ್ನ ಒತ್ತಿಬಿಟ್ರೆ ಆಯಿತು. ಸ್ವಲ್ಪ ಫೋರ್ಸ್ ಹಾಕಿ ಒತ್ತಿದ್ರೆ ತೆಳ್ಳಗಾಗುತ್ತೆ, ಸ್ವಲ್ಪ ಮೀಡಿಯಮ್ ಫೋರ್ಸಲ್ಲಿ ಒತ್ತಿದ್ರೆ ದಪ್ಪ ಆಗುತ್ತೆ. ದಪ್ಪನೇ ಮಾಡಬೇಕು, ಸ್ವಲ್ಪ ದಪ್ಪ ಮಾಡಿದ್ರೇ ಚೆನ್ನಾಗಾಗುತ್ತೆ. ಪೂರ್ತಿ ತೆಳುವಾಗಿ ಮಾಡಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಎಣ್ಣೆ ಜಾಸ್ತಿ ಹಿಡ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಈ ಥರ ಒಂದು ಪ್ಲೇಟ್ನಲ್ಲಿ ನೀವು ಒತ್ತಿಬಿಟ್ರೆ ಸಾಕು, ಹಪ್ಪಳ ರೆಡಿ ಆಗಿಬಿಡುತ್ತೆ. ಇವಾಗ ನೀವು ಇಲ್ಲಿ ಬೇರೆ ಸಪ್ರೇಟಾಗಿ ಒತ್ತಿ ಪೇಪರ್ ಮೇಲೆ ಹಾಕೋ ಬದಲು ಡೈರೆಕ್ಟಾಗಿ ಒಣಗಿಸುವಂಥ ಪೇಪರ್ ಮೇಲ್ಗಡೆನೇ ಈ ಮಿಕ್ಸರ್ನ ಇಟ್ಟು ಮೇಲ್ಗಡೆ ಶೀಟನ್ನು ಹಾಕಿ ನೀವು ಪ್ಲೇಟಿಂದ ಒತ್ತಿದ್ರೂ ಕೂಡ ಈಸಿ ಆಗುತ್ತೆ ತುಂಬ. ನೀವು ಎರಡೆರಡು ಕೆಲಸ ಮಾಡೋಕ್ಕಿಂತ ಡೈರೆಕ್ಟಾಗಿ ಅಲ್ಲೇ ಮಾಡ್ಕೋಬೋದು. ಆ ಥರನೂ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು. ಇದನ್ನು ಆದಷ್ಟು ಆಲೂಗಡ್ಡೆ ಹಪ್ಪಳನ ದೊಡ್ಡ ಸೈಜಲ್ಲಿ ಮಾಡ್ತಾರೆ. ನನಗೋಸ್ಕರ ನಮ್ಮನೆಗೆ ಇಷ್ಟು ಸಾಕು, ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ ಇದು. ಇವಾಗ ನೋಡ್ತಿರ್ಬೋದು, ಈ ಥರ ಮಾಡ್ಕೊತೀನಿ ಎಲ್ಲವನ್ನು. ನಿಮ್ಮ ಹತ್ರ ಬಿಸಿಲಿಲ್ಲ ನಿಮ್ಮ ಮನೆ ಹತ್ರ ಅಂತಂದರೆ ಇದನ್ನು ನೆರಳಲ್ಲೂ ಕೂಡ ಆರಾಮಾಗಿ ಮಾಡ್ಬೋದು. ನಾನು ಕೂಡ ಇವಾಗ ಮನೆಯಲ್ಲೇ ಫ್ಯಾನಿನ ಗಾಳಿ ಇರುತ್ತಲ್ಲ ಅದ್ರ ಕೆಳಗಡೆನೇ ನಾನು ಇಲ್ಲಿ ಶೀಟನ್ನು ಹಾಸಿ ಅದ್ರ ಕೆಳಗಡೆನೇ ನಾನಿಲ್ಲಿ ಒತ್ತಿರೋದು ಈ ಹಪ್ಪಳನ. ಅದಾದಮೇಲೆ 1-2 ದಿನ ಬಿಸಿಲಿಗೆ ಇಟ್ಟರೆ ಆಯಿತು. ಇದು ನೋಡಿ, ಮನೆಯಲ್ಲೇ ನಾನು ಈ ಥರ ಇಷ್ಟು ಒಣಗಿಸಿರೋದು, ಮನೆಯಲ್ಲೇ ಫ್ಯಾನಿನ ಗಾಳಿಗೆ ಒಣಗಿಸಿರೋದು. ಇಷ್ಟಾದರೆ ಸಾಕು. ಸ್ವಲ್ಪ ಈ ಥರ ಬಿಟ್ಕೊಳ್ಳೋ ಥರ ಆದರೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀಟಾಗಿ ಎತ್ತಿ ಹೋಗಿ ಬಿಸಿಲಲ್ಲಿ ಚೆನ್ನಾಗಿ 2-3 ದಿನ ಒಣಗಿಸಿದ್ರೆ ಆಯಿತು. ಕ್ರಿಸ್ಪಿಯಾಗಿ ಒಣಗಿಸಿ ಬಾಕ್ಸಲ್ಲಿ ಹಾಕಿಟ್ರೆ ಆಯಿತು. ವರ್ಷಾನುಗಟ್ಟಲೆ ಇದನ್ನು ಇಟ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಇವಾಗ ನೋಡ್ತಿರ್ಬೋದು, ಈ ಥರ ಆಗಿದೆ. ಫುಲ್ 1-2-3 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ದೀನಿ ನಾನು. ಈ ಥರ ಬಂದಿದೆ. ಇವಾಗ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಆಲೂಗಡ್ಡೆ ಹಪ್ಪಳ. ನಿಮಗೆ ಗೊತ್ತೇ ಇದೆ, ಆಲೂಗಡ್ಡೆ ಚಿಪ್ಸ್ ಥರ ಮಾಡಿ, ಅದು ಒಂಥರ ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡ್ತೀವಲ್ಲ, ಅಂದರೆ ಡೈರೆಕ್ಟು ಫ್ರೈ ಮಾಡೋದಲ್ಲ, ಒಣಗಿಸಿ ಫ್ರೈ ಮಾಡೋದು. ಆಲೂಗಡ್ಡೆ ಚಿಪ್ಸ್ ಮಾಡಿ ಅದನ್ನು ಒಣಗಿಸಿ ಫ್ರೈ ಮಾಡೋದು. ನಾನು ಲಾಸ್ಟ್ ವೀಡಿಯೋನೂ ಹಾಕಿದ್ದೆ ಅದನ್ನು ಹೇಗೆ ಮಾಡೋದು ಅಂತ. ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಅಥವಾ ಐಕಾರ್ಡಲ್ಲಿ ಹಾಕ್ತಿರ್ತೀನಿ, ಅದನ್ನು ನೋಡಿ.
ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟೇ ಬರುತ್ತೆ ಬಾಯಲ್ಲಿ, ಬಟ್ ಸಬ್ಬಕ್ಕಿ ಆಮೇಲೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ಬಾಯಲ್ಲಿ ಇಟ್ಟರೆ ಕರಗುತ್ತೆ. ನಮ್ಮನೇಲಂತೂ ಇದು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದು, ಅರ್ಧಕ್ಕರ್ಧ ಅವತ್ತಿನ ದಿನ ಫ್ರೈ ಮಾಡಿ ಕೊಟ್ಟೆ. ಎಲ್ಲರೂ ಇದನ್ನು ತಿಂದು ಖಾಲಿನೇ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಸೊ ಇವತ್ತಿನ ಈ ರೆಸಿಪಿ, ಈ ಹಪ್ಪಳ, ಆಲೂಗಡ್ಡೆ ಹಪ್ಪಳ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.